ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಂಗನವಾಡಿ ಮೇಲ್ಛಾವಣಿಯಲ್ಲಿ ಹಾವು ಓಡಾಡುವ ದೃಶ್ಯ ಚಿಕ್ಕಮಗಳೂರು ಜಿಲ್ಲೆಯ ಅಂಗನವಾಡಿಗಳ ಆಡಳಿತ ವ್ಯವಸ್ಥೆಯ ನಿರ್ಲಕ್ಷ್ಯವನ್ನ ಬಯಲಿಗೆ ಎಳೆದಿದೆ. ಮೂಡಿಗೆರೆ ತಾಲೂಕಿನ ಕೆಲ್ಲೂರು ಗ್ರಾಮದ ಅಂಗನವಾಡಿ ಕಟ್ಟಡ ಕುಸಿದು ಬೀಳುವ ಹಂತಕ್ಕೆ ತಲುಪಿದ್ರೂ ಅದೇ ಕಟ್ಟಡದಲ್ಲಿ ಪುಟ್ಟ ಮಕ್ಕಳು ಪಾಠ ಕಲಿಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮೇಲ್ಛಾವಣಿ ಗೋಡೆಗಳಲ್ಲಿ ಬಿರುಕು ಬಿದ್ದಿರುವ ಕಾರಣ ಹಾವು, ಇಲಿ ಹಾಗೂ ಹೆಗ್ಗಣಗಳು ಓಡಾಡ್ತಾ ಇವೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಹೆಂಚುಗಳು ಒಡೆದು ಹೋಗಿದ್ದು ವಿದ್ಯುತ್ ಸಂಪರ್ಕ ಕೂಡ ಇಲ್ಲದ ಕಾರಣ ಮಕ್ಕಳ ಸುರಕ್ಷತೆ ಬಗ್ಗೆ ಆತಂಕ ಹೆಚ್ಚಾಗಿದೆ. ಇನ್ನು ಕೂಲಿ ಕಾರ್ಮಿಕರ ಮಕ್ಕಳೇ ಹೆಚ್ಚಾಗಿ ಓದ್ತಾ ಇರುವಂತಹ ಈ ಅಂಗನವಾಡಿಯನ್ನ ತಕ್ಷಣ ದುರಸ್ತಿ ಮಾಡಬೇಕು ಅಂತ ಸ್ಥಳೀಯರು ಸರ್ಕಾರವನ್ನ ಆಗ್ರಹಿಸಿದ್ದಾರೆ. ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಅಂದ್ರೆ ಹೆಂಚಿನ ಮಧ್ಯೆ ಹಾವೊಂದು ಆರಾಮಾಗಿ ಮಲ್ಕೊಂಡಿದೆ. ಕೆಳಗಡೆ ಪುಟ್ಟ ಪುಟ್ಟ ಮಕ್ಕಳು ಪಾಪ ಬುಕ್ ಇಟ್ಕೊಂಡು ಓದ್ತಾ ಇರ್ತಾರೆ ಅಥವಾ ಆಟ ಆಡ್ತಾ ಇರ್ತಾರೆ. ಅಂದ್ರೆ ಯಾವ ಒಂದು ಸೇಫ್ಟಿ ಇದೆ ಅಂತ ಮಕ್ಕಳನ್ನ ಈ ರೀತಿಯಾದಂತಹ ಅಂಗನವಾಡಿಗಳಿಗೆ ಕಳಿಸ್ಬೇಕು ಪೋಷಕರು. ಅದು ಕೂಡ ಯಾವ ರೀತಿ ಹಾವು ಮೇಲ್ಗಡೆ ಹೆಂಚಲ್ಲಿ ಆರಾಮಾಗಿ ಮಲಗಿದೆ. ಅದು ಈಗ ಬೇಸಿಗೆ ಕಾಲ, ಹೀಗಾಗಿ ಈ ರೀತಿ ಹಾವುಗಳು ಬಂದು ಅಲ್ಲಿ ವಾಸಿಸುತ್ತೆ ಅಥವಾ ಶೆಲ್ಟರ್ ಪಡೆಯುತ್ತೆ. ಆದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಇತ್ತ ಕಡೆ ಗಮನ ಹರಿಸ್ತಾ ಇಲ್ಲ. ಜೊತೆಗೆ ಪಾಪ ಕೂಲಿ ಕಾರ್ಮಿಕರ ಮಕ್ಕಳು ಹೆಚ್ಚಾಗಿ ಈ ಅಂಗನವಾಡಿಯಲ್ಲಿ ಓದ್ತಾ ಇದ್ದಾರೆ. ಹೀಗಾಗಿ ಇದು ಒಂದು ನಿರ್ಲಕ್ಷ್ಯಕ್ಕೆ ಮುಖ್ಯ ಕಾರಣವಾಯ್ತಾ. ಯಾಕಂದ್ರೆ ದೊಡ್ಡ ದೊಡ್ಡ ಶ್ರೀಮಂತರು ಮಕ್ಕಳು ಓದ್ತಾರೆ ಅಂದ್ರೆ ಅಂಥ ಸ್ಕೂಲ್ಗಳನ್ನ ತುಂಬಾ ಚೆನ್ನಾಗಿ ಫೆಸಿಲಿಟಿನ ಕೊಡ್ತಾರೆ. ಆದ್ರೆ ಕೂಲಿ ಕಾರ್ಮಿಕರು ಹೇಳೋರು ಕೇಳೋರು ಯಾರು ಇಲ್ಲ ಎನ್ನುವಂತಹ ಕಾರಣಕ್ಕೆ ಈ ರೀತಿ ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರಾ ಅಂತ ಚಿಕ್ಕಮಗಳೂರು ಜಿಲ್ಲೆಯ ಅಂಗನವಾಡಿಗಳ ಆಡಳಿತ ವ್ಯವಸ್ಥೆಯ ನಿರ್ಲಕ್ಷ್ಯವನ್ನ ಇದೀಗ ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಇಲಿಗಳಾಗಿರ್ಬೋದು, ಹಾವು ಕೂಡ ಇದೆ ಹೆಂಚಿನ ಮಧ್ಯೆ. ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಬೇಕು.